ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ಜೀವವಿರುವ, ಶಕ್ತಿ ಇರುವ, ನಿರೀಕ್ಷೆ ನೀಡುವ ದೇವರ ವಾಕ್ಯವನ್ನು ನಾವು ಪ್ರತಿನಿತ್ಯ ಆಲಿಸುತ್ತಿರುವುದು. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಾವು ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ, ದೇವರ ಪ್ರೀತಿಯಲ್ಲಿ ಒಂದಾಗಿದ್ದೇವೆ. ದೇವರ ವಾಕ್ಯಕ್ಕೆ ಮಿತಿಯಿಲ್ಲ. ಇಂದು ನಾವು ನಿರೀಕ್ಷೆಯಿಂದ ಆಲಿಸುವ ದೇವರ ವಾಕ್ಯ 1 ಅರಸುಗಳು 17ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ. ಆಕೆ ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಸರ್ವೇಶ್ವರ ಎಲಿಯನ ಮುಖಾಂತರ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಕುಡಿಕೆಯಲ್ಲಿದ್ದ ಎಣ್ಣೆ ಮುಗಿದು ಹೋಗಲಿಲ್ಲ. ಪ್ರಿಯರೇ, ಎಲಿಯನು ದೇವರ ಪ್ರವಾದಿ, ದೇವರು ಆರಿಸಲ್ಪಟ್ಟವನು, ದೇವರ ಸನ್ನಿಧಿಯಲ್ಲಿ ವಿಶ್ವಾಸದಿಂದ ಕಾರ್ಯ ಮಾಡಿದ ಒಬ್ಬ ವ್ಯಕ್ತಿ. ಒಬ್ಬ ಮಹಿಳೆ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗದ ಒಂದು ಅವಸ್ಥೆಯಲ್ಲಿ ಸೌದೆಯನ್ನು ಕೂಡಿಸುತ್ತಿದ್ದಳು. ಪ್ರವಾದಿ ಕೇಳಿದರು, ನನಗೆ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದಾಗ ನೀರು ತರಲು ಸಿದ್ಧಳಾದ ಆ ಮಹಿಳೆ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳುವಾಗ ಆ ಸ್ತ್ರೀ ಹೇಳಿದಳು, ನಾನು ತುಂಬಾ ಬಡತನದಲ್ಲಿದ್ದೇನೆ, ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆಯೇ ಇರುವುದು, ಅದನ್ನು ತಿಂದ ನಂತರ ನಾವು ಮರಣ ಹೊಂದಲು ಯೋಚಿಸುತ್ತಿದ್ದೇವೆ, ಮುಂದೆ ಸಾಗಲು ಒಂದು ದಾರಿ ಇಲ್ಲ ಎಂದು. ಆದರೂ ಆ ಪ್ರವಾದಿ ರೊಟ್ಟಿ ಮಾಡಿ ಬಾ ಎಂದರು. ಆ ಪ್ರವಾದಿಯ ಮಾತಿಗೆ ವಿಶ್ವಾಸದೊಂದಿಗೆ ನಡೆದುಕೊಂಡ ಆ ಮಹಿಳೆಯು ದೇವರಿಂದ ಅನುಗ್ರಹಿಸಲ್ಪಟ್ಟಳು. ಹಲ್ಲೆಲೂಯಾ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ವಿಶ್ವಾಸದಿಂದ ಕೇಳುವವರು ಆಗಿದ್ದೇವೆ. ದೇವರ ಮಾತು ವಿಶ್ವಾಸದಿಂದ ಕೇಳುವವರನ್ನು ದೇವರು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. ದೇವರ ಅದ್ಭುತ ಮಾಡುವ ಕರ ನಮಗಾಗಿ ಕಾರ್ಯ ಮಾಡುತ್ತದೆ. ಆಮೇನ್. ಆ ವಿಧವೆಯು ಎಲಿಯ ಪ್ರವಾದಿ ಹೇಳಿದ ಹಾಗೆ ಮಾಡಿದಳು. ಪ್ರಿಯರೇ, ದೇವರು ಪ್ರೀತಿಯ ಸೇವಕ ಹೇಳಿದ್ದು ಅನುಸರಿಸಿದ್ದಾಗ ಅಲ್ಲಿ ಪ್ರಕಟವಾಗಿದ್ದು ದೇವರ ಕರವಾಗಿದೆ, ಅದ್ಭುತ ಸಲುಗುವಿಕೆಯಾಗಿದೆ. ದೇವರ ಮಾತನ್ನು ನಮಗೆ ವಿಶ್ವಾಸಿಸಿ ಕೇಳೋಣ, ಸ್ವೀಕರಿಸೋಣ, ಅನುಸರಿಸೋಣ. ನಮ್ಮ ಜೀವನದಲ್ಲಿ ದೇವರ ಕರ ಪ್ರಕಟವಾಗಲಿ. ಆಮೇನ್. ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.